ನಾನು ಮಾರ್ನಿಂಗಿಂದ ಒಂದು ಥಿಂಕ್ ಮಾಡ್ತಿದ್ದೆ ಗೈಸ್. ಹಲೋ ಗಾಯ್ಸ್, ವೆಲ್ಕಮ್ ಟು ಮತ್ತೊಂದು ಹೊಸ ವಿಡಿಯೋಗೆ. ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಇದೇ ರೋಡಲ್ಲಿ ನಡ್ಕೊಂಡು ಬಂದೆ. ಇವಾಗ ಇದೇ ರೋಡಲ್ಲಿ ನಡ್ಕೊಂಡು ವಸಿಷ್ಠ ದೇವಿ ಟೆಂಪಲ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಸ್ನೋ ಹೆಂಗೈತೆ ಅಲ್ಲಿ ಜಾಸ್ತಿ ಇರೋದು. ಸೊ ಇವಾಗ ಬಿಸಿಲು ಬಂದಿರೋಕ್ಕೆ ಎಲ್ಲ ಪೀಟಿ ಬಿಸಾಕಿದ್ದೀನಿ. ಗ್ಲೌಸು ಮೇಲ್ಗಡೆ ಇರೋದು ಇನ್ನೇನಂತಾರಪ್ಪ ಗೊತ್ತಿಲ್ಲ, ಇದನ್ನ ಬಿಸಾಕಿದ್ದೀನಿ. ಹೋಗ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನ ಏನಂತಾರೆ ಗೈಸ್, ವಿಡಿಯೋ ಮಾಡೋಕೆ ನೆನಪಾಗಲ್ಲ. ಹೋಗುವೇನು ನೋಡಿ ಗಾಯ್ಸ್, ಅಲ್ಲಿ ನೋಡಿ ವಿಡಿಯೋ ಶೇಕ್ ಆಗ್ತಾ ಇದೆ. ಅವನ್ ಅಲ್ಲೇ ಹಿಡಿಂಬ ಟೆಂಪಲ್ ಪಕ್ಕನೇ ಒನ್ ವಿಹಾರ ಇತ್ತು, ಅದಕ್ಕೂ ಹೋಗೋಣ ಅಂದ್ಕೊಂಡೆ. ಅದಕ್ಕೆ ಚಾರ್ಜ್ ಅಂತಂದ, ಬೇಡ ಅಂತ, ಹೋಗೋದೇ ಬೇಡ ಅಂತ ಬಿಟ್ಟು ಕೊಟ್ಟು ಇವಾಗ ವಸಿಷ್ಠ ದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಫ್ರೀ ಇದ್ರೆ ಓಕೆ. ಅದಕ್ಕೆ ಸುಮ್ಮನೆ ಯಾವ ನೋಡ್ಬೇಕು, ಗಾರ್ಡನ್ ನೋಡೋಕ್ಕೆ ಯಾವ ಚಾರ್ಜ್ ಕೊಡ್ತಾನೆ ಗಾಯ್ಸ್, ಅದು ಮನಾಲಿಗೆ ಬಂದು ಬೇಡ. ಅದಕ್ಕೆ ವಸಿಷ್ಠ ದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೇನು ಓಕೆ, ಈಸಿಯಾಗಿ ಐತೆ. ಬರಬೇಕಾದ್ರೇ ಕಷ್ಟ. ಮಾರ್ನಿಂಗ್ ನಾನು ಇದೇ ರೋಡಿಂದ ಬಂದಿದ್ದೀನಿ, ನಂಗೆ ಗೊತ್ತು ಆ ಕಷ್ಟ ಏನಂತ. ಇರೋ ಈ ಒನ್ ವೇ ರೋಡಲ್ಲಿ ನನ್ನ ಮಕ್ಕಳು ಡಬಲ್ ವೇ ಆ ಕಡೆಯಿಂದನೂ ಬರ್ತಾರೆ, ಈ ಕಡೆಯಿಂದನೂ ಹೋಗ್ತವ್ರೆ. ನಮ್ಗೆ ಹೋಗೋಕ್ಕೆ ನಡೆಯೋಕ್ಕೆ ಜಾಗ ಇಲ್ಲ. ಇಲ್ಲೆಲ್ಲ ಈ ಕಡೆ ಇಲ್ಲಿಂದೆಲ್ಲ ಹಿಡ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್. ನಡೆಯೋಕೆ ಅಲ್ಲಿ ಮೇಲ್ಗಡೆ ಇತ್ತು, ಇಲ್ಲಿ ಸ್ವಲ್ಪ ರೋಡ್ ಚಿಕ್ಕದು. ಈ ಕಡೆ 2 ವೇ ರೋಡ್ ಅಲ್ಲ, ಇದು ಸಿಂಗಲ್ ವೇ, ಆದರೂ ಬರ್ತವ್ರೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಜವಾಹರ್ಲಾಲ್ ನೆಹರು ಮೂರ್ತಿ ಐತೆ. ಹಂಗೆ ತಿರುಗಿದ್ರೆ ಈ ಥರ ಐತೆ. ಇಲ್ಲಿಂದ ಹೋಗ್ಬೇಕು ನಾವು. ಏನು ಕಟ್ಟೋರು ಅಂತಂದರೆ ಅದು ಬೀಳ್ತಾ ಐತಲ್ಲ, ಸೊ ಅದಕ್ಕೆ ಪ್ರೊಡಕ್ಷನ್ ಆಗಿ ಸಿಮೆಂಟಿಂದ ಈ ಥರ ಬಿಲ್ಡ್ ಮಾಡವ್ರೆ. ಓಕೆ ಗುಡ್, ಈ ಥರ ಮಾಡಬೇಕು. ನೋಡಿ ಎಲ್ಲೆಲ್ಲಿ ಮನೆ ಕಟ್ಟೋರು ಇವರು ಅಪ್ಪ, ಹಂಗೆಲ್ಲ ಹೆಂಗೆ ಕಟ್ತಾರೆ ಗೈಸ್ ಅಷ್ಟು. ಅದರಲ್ಲಿ ಬೆಟ್ಟದ ಮೇಲೆ ಹೆಂಗಿದೆ ಗೊತ್ತಾ ಮನೆಗಳೆಲ್ಲ. ಈಗ ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀನಿ ಮನಾಲಿ, ಹಿಮಾಲಯನ್ ಇಕ್ಕೋರೆ. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಇಕ್ಕೋರೆ ಎಲ್ಲ ಕಡೆ. ಅಡ್ವೆಂಚರ್ಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇಲ್ಲಿಗೆ ಇಲ್ಲಿ ನೋಡಿ, ಇಲ್ಲೂ ಕೂಡ ರಾಯಲ್ ಎನ್ಫೀಲ್ಡು, ಅಲ್ಲಿ ಮುಂದ್ಗಡೆ ಕೂಡ ರಾಯಲ್ ಎನ್ಫೀಲ್ಡು, ಎಲ್ಲ ಹೊಡೆದ್ರು ರೆಂಟಿಗೆ ರಾಯಲ್ ಎನ್ಫೀಲ್ಡು. ಇಲ್ಲಿ ಸ್ಕೂಟಿಗಳು ಕೂಡ ಐತೆ ನೋಡಿ. ಅಲ್ಲಿ ಎದುರುಗಡೆ ಸ್ನೋ ಐತೆ ಗಾಯ್ಸ್. ಅದು ಸೂರ್ಯನ ಬೆಳಕಿಗೆ ಎಷ್ಟು ಮಸ್ತಾಗಿ ಕಾಣಿಸ್ತೈತೆ ಗೊತ್ತಾ ರೀ. ಒರಿಜಿನಲ್ ಆಗಿ ಸಖತ್ತಾಗಿ ಕಾಣಿಸ್ತೈತೆ. ಅದರಲ್ಲೂ ಅದು ಮೌಂಟೇನ್ ಇದೆಯಲ್ವಾ, ಅದು ಮಸ್ತಾಗೈತೆ. ಏನಿದು ಗ್ರಾಫಿಕ್ ಥರ ಇಲ್ವಾ, ಆ ಥರ ಐತೆ ಗ್ರಾಫಿಕ್. ಒರಿಜಿನಲ್ ಹೆಂಗೈತೆ ನೋಡಿ, ಗ್ರಾಫಿಕಲ್ಲಿ ಮಾಡ್ದಂಗೆ ಥರ ಐತೆ. ಆದರೂ ಒರಿಜಿನಲ್ ನೋಡಿ ಅದು ಹೆಂಗೈತೆ, ಮಸ್ತಾಗೈತೆ. ಅದರಲ್ಲೂ ಸೂರ್ಯನ ಬೆಳಕಿಗಂತೂ ಹೊಳಿತಾ ಐತೆ ಅದು. ನೋಡಿ ಗಾಯ್ಸ್, ಹಿಮಾಕರಿಗೆ ಯಾವ ಥರ ನೀರಾಗಿ ಬರ್ತದೆ ನೋಡಿ. ಈ ನೀರಿಂದ ಏನಾದರೂ ಮೈ ತೊಳ್ಕೊಂಡ್ರೆ ಅಷ್ಟೇ ಅವನು ಹೋದ ಈ ಚಳಿಯಲ್ಲಿ. ಇವಾಗ ಒಂದು ಸ್ವಲ್ಪ ಬಿಸಿಲೈತೆ, ಓಕೆ, ಮಸ್ತಾಗೈತೆ ನೋಡಿ. ಹಿಮಾಕರಿಗೆ ಬರ್ತಾ ಇರೋದು ಫ್ರೆಶ್ ನೀರು, ಮಸ್ತಾಗೈತಲ್ಲ ನೀರು ಮಾತ್ರ. ಅಷ್ಟೇ ಅಟಲ್ ಟನಲ್ಲು 24 ಕಿಲೋಮೀಟ್ರು. ಅದನ್ನು ನಾಳೆ ಪ್ಲ್ಯಾನ್ ಮಾಡಿದ್ದೀನಿ, ಅದಕ್ಕೆ ನಾಳೆ ಹೋಗೋಣ. ನನಗಿವಾಗ ಹೊಟ್ಟೆ ಹಸ್ತೈತೆ, ಏನಾದರೂ ತಿನ್ನೋಣ ಅನ್ಕೊಂಡ್ರೆ ನಮ್ಮ ಕಡೆ ಇರೋ ಫುಡ್ಡೇ ಇಲ್ಲ ಗೈಸಿಲ್ಲ. ಇದ್ದರೆ ಒಂದು ಮ್ಯಾಗಿ ಇರುತ್ತೆ, ಅದು ತಿಂದು ಇಲ್ಲೇನು ತಿಂದಿಲ್ಲ, ಅಲ್ಲಿ ಚಂಡೀಗಢಲ್ಲ ತಿಂದೆ. ನನಗೆ ಅದ್ಯಾಕೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನೋಡೋಣ ಬೇರೆ ಏನಾದರೂ ತಿನ್ನೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ, ಎಲ್ಲಾದರೂ ಸಿಗುತ್ತೆ ಅಂತ. ಇದ್ದಾವೆ ಸುಮಾರು ಹೋಟೆಲ್ಗಳು, ಅದನ್ನೆಲ್ಲ ಬಿಟ್ಟು ಇಲ್ಲಿ ಹೋಗ್ತಾಯಿದ್ದೀನಿ. ದೇವಿ ಟೆಂಪಲ್ಗೆ ಇನ್ನೂ ಮುಂದೆ ಐತೆ. ಸೊ ಇಲ್ಲಿ ಊಟ ಏನಾದ್ರು ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ.
ಇಲ್ಲಿ ನೀರು ಕೂಡ ಕಾಸು ಕೊಟ್ಟು ಹೋಗ್ಬೇಕಾ? ನೀರಿನ ಬಾಟಲ್ಗೆ ಕಾಸು ಮಾಡ್ತಾರೆ ಇವರು. ಇದು ಮಾತ್ರ ಮಸ್ತಾಗೈತೆ. ಅದೇ ಎದುರುಗಡೆ ನೋಡಿ, ಅವಾಗಿಂದ ಬಂದಾಗಿಂದ ಇದನ್ನೇ ತೋರಿಸ್ತಾ ಇದ್ದೀನಿ ಈ ರೋಡಿಗೆ ಬಂದಾಗಿಂದ. ಫ್ರೈಡ್ ರೈಸ್ ಇದೆ, ಅದು ಇಲ್ಲ ಅಂತಂದು ಅದಕ್ಕೆ ಲೇಟ್ ಆಗುತ್ತೆ ಅಂತಂದು ಅದಕ್ಕೆ ಮ್ಯಾಗಿನೇ ಹೇಳ್ಬಿಟ್ಟೆ ಅವನು. ಇನ್ನೊಂದ್ಸಲಿ ಇಲ್ಲಿ ಯಾವ ಥರ ಮಾಡ್ತಾನೆ ಅಂತ. 50 ರೂಪಾಯಿ ಅದಕ್ಕೆ. ಇಲ್ಲಿ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ಚಂಡೀಗಢಲ್ಲಿ 50 ರೂಪಾಯಿ, ಇಲ್ಲಿ ಎಷ್ಟು ಇರುತ್ತೆ. ಫಾಲ್ಸ್ ಇದೆ ನೋಡಿ, ಇಲ್ಲೇ ವಾಶ್ ಮಾಡ್ತಾರೆ, ಕಾರ್ ವಾಶ್ ಮಾಡ್ತಾರೆ, ಸೆಲ್ಫ್ ಸರ್ವಿಸ್ ಅಂತೆ ಗಾಯ್ಸ್. ಈಗ ಮ್ಯಾಗಿ ತಿಂದೆ, ಚಂಡೀಗಢದ ಎಷ್ಟು ಬೆಸ್ಟ್ ಆಗಿತ್ತು. ಇದರಲ್ಲಿ ಖಾರ ಇಲ್ಲ, ಉಪ್ಪಿಲ್ಲ, ಅದರಲ್ಲಿ 70 ರೂಪೀಸ್ ಆಗುತ್ತೆ. ಬೇಕಾಗುತ್ತಾ? ಮತ್ತೆ ಕರೆಕ್ಟಾಗಿ ಸಿಗಲ್ಲ ಗಾಯ್ಸ್ ಇಲ್ಲಿ. ನಮ್ಮದೇ ಸಟ್ಟಾಗೋ ಫುಡ್ ಏನು ಸಿಗಲ್ಲ. ಇವ್ರೇನು ತಿಂತಾರೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲೇನು ಬೆಳೀತಾರೆ ನೋಡಿ, ಈ ಥರ ಸ್ನೋ ಇರೋ ಪ್ರದೇಶದಲ್ಲಿ ಏನು ಬೆಳೀತಾರೆ? ಬೆಳೆದ್ರೆ ಸೇಬ್ ಬೆಳಿಬೋದು ಅಷ್ಟೇ, ಮತ್ತೊಂದು ಬೆಳೀತಾರೆ. ಏನು ಬೆಳಿಬೇಕಂತ ಗೊತ್ತಾಗ್ದೇನೆ ಮ್ಯಾಗಿ ಮಾಡ್ಕೊಂಡು ತಿಂತವ್ರೆ. ಅದಕ್ಕೆ ಮ್ಯಾಗಿ ತಿಂದು ಚೈನೀಸ್ ಥರ ಆದವ್ರೆ. ನಂತರ ಚೈನೀಸು ಮತ್ತು ನೇಪಾಳಿ ಥರ. ನನ್ನೂ ಕೂಡ ಬೆಂಗಳೂರಲ್ಲಿ ಕೆಲವೊಬ್ಬರು ನೇಪಾಳಿ ಹುಡುಗ ಅಂತ ಅಂದ್ಕೊಳ್ತಾರೆ, ಹಿಂದಿ ಹುಡುಗ ಅಂತ ಅಂದ್ಕೊಳ್ತಾರೆ, ಕನ್ನಡದವನು ಅಂತ ಅಂದ್ಕೊಳ್ಳೋದೇ ಇಲ್ಲ. ಮೂತಿನೇ ಆ ಥರ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಓ, ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತದೆ ಮಸ್ತಾಗಿ. ಮೌಂಟೇನ್ಸ್ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗೈತೆ. ಇಲ್ಲಿ ಎಲ್ಲ ಇಷ್ಟು ಜನ ಇಳಿದವ್ರು ಗೊತ್ತಾ, ನೀರು ಕಮ್ಮಿ ಇದೆ ಅಂತ. ಮಳೆಗಾಲದಲ್ಲೆಲ್ಲ ಫುಲ್ ತುಂಬ್ತಿರ್ಬೇಕು ಹುಷಾರು ಅಲ್ಲ. ಇವಾಗಲೂ ಎಷ್ಟು ಹರಿತೈತೆ. ಸೊ ಇಲ್ಲೇನು ವರ್ಷಕ್ಕೆ 365 ದಿನ ಫುಲ್ಲು ನೀರು ಹರಿತಾನೆ ಇರುತ್ತೆ. ಏನಕ್ಕೆ ಅಂತಂದರೆ ಮಳೆಗಾಲದಲ್ಲಿ ಮಳೆ ಬರುತ್ತೆ, ಅದರ ಅಬ್ಸಲ್ಯೂಟ್ಲಿ ಹರಿತಾ ಇರುತ್ತೆ. ಸೊ ನಾರ್ಮಲ್ ಡೇಸಲ್ಲಿ ಏನಪ್ಪ ಅಂತಂದರೆ ಬಿಸಿಗೆಗಾಲದಲ್ಲಿ ಹಿಮ ಕರಿಬಿಟ್ಟು ನೀರು ಹರಿತಾ ಇರುತ್ತೆ ಅಷ್ಟೇ. ನೋಡಿ ಎಷ್ಟು ಜನ ಇಳಿದವ್ರೆ ನೀರು ಒಳಗಡೆ. ನಾವು ಇಳಿಯೋದ ಬೇಡ ಗೈಸ್, ಕಾಲು ನೋವು ಬರ್ತೈತೆ. ಸೀದಾ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಬಿಟ್ಟು ಮತ್ತೆ ರಿಟರ್ನ್ ಆಗಬೇಕು. ಇಲ್ಲಿಂದ ಏನಾದರೂ ಅಡ್ಡ ರಸ್ತೆ ಇತ್ತಾ ಓಲ್ಡ್ ಮನಾಲಿಗೆ ಅಂತ ನೋಡ್ಬೇಕು. ಈ ಕಡೆ ಇದು ಎಲ್ಲ ನ್ಯೂ ಮನಾಲಿ, ಸೊ ಆ ಕಡೆ ಇರುತ್ತಲ್ಲ ಓಲ್ಡ್ ಮನಾಲಿ. ಓಲ್ಡ್ ಮನಾಲಿಯಲ್ಲಿ ನಮ್ಮದು ಹಾಸ್ಟೆಲ್ ಇದೆ ನೋಡಿ. ದಾರಿ ಉದ್ದಕ್ಕೂ ಒಂದಲ್ಲ 2 ಫಾಲ್ಸ್ ಇದೆ. ಇವು ಜಾನ ಹೋಗ್ಬಿಟ್ಟು ಆ ನದಿಗೆ ಸೇರ್ತಾ ಇದೆ. ಇಲ್ಲಿಂದ ಹೋಗ್ಬೋದು, ಇಲ್ಲಿ ಒಳಗಡೆ ಎಂಟ್ರಿ ಆಗ್ಬೋದು. ನಾವು ಎಂಟ್ರಿ ಆಗ್ತಿಲ್ಲ ಅಷ್ಟೇ, ನೋಡ್ಕೊಳ್ಳಿ. ಹೋಗೋಣ ಇಲ್ಲಿಂದ. ಮೊದಲೇ ಕಾಲು ನೋವು ಅಂತ ಹೇಳ್ತಾ ಇದ್ರೆ ಅಂಥದ್ರಲ್ಲಿ ಇದು ನೋಡಿ ಲೋಕಲ್ ಇಲ್ಲಿರೋ ರೆಸಿಡೆನ್ಸಿ ಮನೆಗಳೆಲ್ಲ ಹೆಂಗಿವೆ ನೋಡಿ, ಚೆನ್ನಾಗೈತಲ್ಲ. ಯಾವುದೋ ನಡುವೆ ದಾರಿಯಲ್ಲಿ ಹೋಗ್ತಾಯಿದ್ದೀನಿ. ನಂಗೆ ಅನಿಸುತ್ತೆ ನಾನು ಮನೇಲಿಗೆ ಬಂದು ಕರೆಕ್ಟ್ ಮಾಡಿದ್ದೀನಿ ಅಂತ ಅನಿಸ್ತದೆ. ಏನಕ್ಕಂತಂದರೆ ಇದು ಸ್ನೋ ನೋಡೋಕ್ಕೆ, ಅದಕ್ಕಲ್ಲ, ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ತಿಳ್ಕೊಳ್ಳೋಕ್ಕೆ. ನನಗೇನು ಫಸ್ಟ್ ಸ್ಟ್ರಾಂಗ್ ಏನಂತ ಗೊತ್ತಾಯ್ತು ಅಂತಂದರೆ, ನಾನು ಒಂಟಿಯಾಗಿ ಎಲ್ಲಿ ಬೇಕಾದರೂ ಓಡಾಡ್ಬೋದು, ಅದು ಗೊತ್ತಾಯಿತು. ಇನ್ನೊಂದು ಏನಂತಂದರೆ, ಸೊ ಬೆಟ್ಟ ಎಲ್ಲ ಏರ್ತಾ ಇದ್ದೀನಿ, ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ತಿಳ್ಕೊಳ್ಳೋಕೆ ನಂಗೆ ಗೊತ್ತಾಗ್ತೈತೆ. ಇದರಿಂದ ಏನಾಗುತ್ತೆ ಅಂತಂದರೆ, ನನ್ನ ಇದು ಬೆಟ್ಟ ಹತ್ತಕ್ಕಾಗ್ತಿಲ್ಲ ನನಗೆ. ತುಂಬ ದಿನ ಆಯಿತು. ಅದನ್ನ ಮೇಲೆ ವರ್ಕ್ ಮಾಡಬೇಕಂತ ಇವಾಗ ಗೊತ್ತಾಗ್ತಾಯಿದೆ. ಅದಕ್ಕೆ ಡೈಲಿ ಎಕ್ಸಸೈಸು ಅದಿದು ಏನೇನೋ ಮಾಡಬೇಕು. ನಾವಿರೋ ರೂಟೀನು, ನಮ್ಮ ಲೈಫ್ ರೂಟೀನು ಕೇಳಿದ್ರೆ ಸೈಕ್ ಆಗೋಗ್ತೀರ. ಏನೇನೂ ಮಾಡಲ್ಲ, ಬರೀ ಬೆಡ್ ಮೇಲೆ ಮಲ್ಕೊಂಡಿರ್ತೀವಿ. ಇವಾಗ ಅದ್ರ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಏನು ಗೊತ್ತಾ ಗಾಯ್ಸ್, ಇಂಥವ್ರ ಚಳಿಗಾಲದಲ್ಲೂ ಬೆಟ್ಟ ಹತ್ತೋದಕ್ಕೆ ನೀರು ಬೆವರು ಬಿಡ್ತೈತೆ. ಅಷ್ಟು ಕಾಣಿಸ್ತಿಲ್ಲ ಬಿಡೋಕ್ಕೆ, ಚಳಿ ಐತೆ ಅಂದರೆ ಒಳಗಡೆ ನಂಗೆ ಗೊತ್ತಾಗ್ತದೆ, ಫೀಲ್ ಆಗ್ತದೆ. ಫೈನಲಾಗಿ ಟ್ರಿಪ್ಪಿಗೆ ಬಂದ್ವಿ ನೋಡಿರಿ. ಸರಿ, ಟ್ರಿಪ್ಗೆ ಅಂತೀವಿ. ಇಲ್ಲಿ ಯಾರೋ ಒಬ್ಬರು ಸೋಲೋ ಟ್ರಿಪ್ ಅಂತ ಹೇಳ್ತಾಯಿದ್ರು. ನಾನು ಸೋಲೋ ಟ್ರಿಪ್ಪಿಗೆ ಬಂದಿರೋದು. ಇಲ್ಲಿದೆ ನೋಡಿ ಟೆಂಪಲ್ಲು, ಏನೋ ಮೇಲ್ಗಡೆ ಇದೆಯಾ ಅಂತ ಅನಿಸುತ್ತೆ. ಬನ್ನಿ ಹೋಗ್ಬಿಟ್ಟು ಬರೋಣ, ನೋಡ್ಕೊಂಬರೋಣ. ಸ್ನೋ ಬಿದ್ದೈತೆ ಫ್ರೆಶ್ಶು. ಇಲ್ಲಿದೆ ನೋಡಿ ಟೆಂಪಲ್. ಇಲ್ಲಿ ನೋಡಿ ಕನ್ಸ್ಟ್ರಕ್ಷನ್ ಒಳಗಡೆ ಮಸ್ತಾಗೈತೆ.
ಇದು ನೋಡಿ ಮೇನ್ ಟೆಂಪಲ್ಲು ಶ್ರೀ ವಸಿಷ್ಠ ಋಷಿ ಟೆಂಪಲ್ಲು. ಸೊ ಮೊದಲು ಹೋಗಿರೋದು ಶ್ರೀರಾಮನ್ ಟೆಂಪಲ್ ಅದು ಇರೋದು. ಸೊ ಬನ್ನಿ ಇವಾಗ ದರ್ಶನ ಮಾಡ್ಕೊಂಡು ಬಿಟ್ಟು ಸಿಗ್ತೀನಿ ನಿಮಗೆ. ಬನ್ನಿ. ಬರೀ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದರ್ಶನ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ಪಾಯಿಂಟು ಕೂಡ ಇದೆ ದೇವಸ್ಥಾನ ಪಕ್ಕನೇ. ನಾನು ಮಾರ್ನಿಂಗಿಂದ ಒಂದು ಥಿಂಕ್ ಮಾಡ್ತಿದ್ದೆ ಗೈಸ್, ಯಾಕೆ ಹುಡುಗರೆಲ್ಲ ಹುಡುಗಿರ್ನಿಗೆ ಹಾಕೊಂಡು ಬರ್ತವ್ರೆ ಅಂತ. ನನಗೆ ಇವಾಗ ಬಂದ್ಬಿಟ್ಟು ಆನ್ಸರ್ ಗೊತ್ತಾಯಿತು. ಏನಂತಂತಂದರೆ ಹುಡುಗರು ಎಂಥ ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ಹುಡುಗಿಯರಿಗೆ ಮನಾಲಿಯಲ್ಲಿ ನೇಚರ್ ಬ್ಯೂಟಿ ಅಂದರೆ ಏನು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೇಚರ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇರೋದು. ಇನ್ನೊಂದು ವಿಷಯ ನಿಮ್ಗೆ ಮರ್ತೇ ಬಿಟ್ಟೆ ಹೇಳೋದು, ಅಂದರೆ ಇಲ್ಲಿ ಮನಾಲಿ ಸ್ವಲ್ಪ ಹುಡುಗಿರಲ್ಲ ನ್ಯಾಚುರಲ್ ಬ್ಯೂಟಿ ಚೆನ್ನಾಗಿದ್ದಾರೆ ಗಾಯ್ಸ್, ಅಷ್ಟೇ. ಟೆಂಪಲ್ದೆಲ್ಲ ದರ್ಶನ ಆಯಿತು. ಇವಾಗ ನಮ್ಮ ಪಯಣ ಓಲ್ಡ್ ಮನಾಲಿ ಕಡೆಗೆ. ಅದೇ ಮ್ಯಾಗಿ ತಿಂದಿದ್ದೀನಿ, ಅದೇ ನಡೀತಾ ಇದೆ. ಇಲ್ಲಿಂದ ಟ್ರಕ್ ಇಳ್ಕೊಂಡು ಹೋಗ್ತಾ ಇರಬೇಕು. ಬಂದಿರೋ ರಸ್ತೆಯಿಂದನೇ ಹೋಗ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ. ಏನು ಮಾಡ್ತಾರೆ ಗಾಯ್ಸ್ ಇವರು, ಕೆಲವೊಬ್ಬರು ಇಲ್ಲಿ ಇದ್ರ ಮೇಲೆ ಏರವ್ರೆ, ಏನೋ ಕಟ್ ಮಾಡ್ತವ್ರೆ ಏನೋ ತೊಗೊಂಡು, ಏನಂತ ಗೊತ್ತಿಲ್ಲ. ಬಹುಶಃ ಇದು ಸೇಬ್ ಗಿಡನಾ ಅಂತ, ಇದೆಲ್ಲವೂ ಗೊತ್ತಿಲ್ಲ. ಬಹುಶಃ ಇರ್ಬೋದು ಸೇಬ್ ಗಿಡನೇ. ಸೇಬ್ ಯಾವಾಗ ಆಗುತ್ತೆ, ಯಾವ ಸೀಸನು ಗೊತ್ತಿಲ್ಲ. ನೋಡ್ರಿ ಹೋಗೋಣ. ಸೇಬ್ ಗಿಡನೇ ಅನಿಸುತ್ತೆ ಗಾಯ್ಸ್. ಇಲ್ಲಿ ನೋಡಿ ಗೊಬ್ಬರ ಹಾಕಿಬಿಟ್ಟು ಹಿಂಗೆ ಮಾಡಿಕ್ಕವ್ರೆ, ನೀರು ಕೂಡ ಬಿಟ್ಟವ್ರೆ. ನೀರ್ದೊಂದು ಸ್ವಲ್ಪ ಸಣ್ಣ ಹಾದಿ ಐತೆ. ಸೇಬ್ ಗಿಡನೇ ಗಾಯ್ಸ್ ಇದು.